ಯೇಸುವಿನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಯೋಬನ ಪುಸ್ತಕ 37ನೇ ಅಧ್ಯಾಯ 5ನೇ ವಚನ. ನಾವು ಗ್ರಹಿಸಲಾಗದಂತ ಅದ್ಭುತಗಳನ್ನು ನಡೆಸುವನು. ಪ್ರಿಯ ದೇವ ಜನರೇ, ನಾವು ಯಾವತ್ತು ಅದ್ಭುತಗಳನ್ನು ಹುಡುಕಿ ಯಾವತ್ತು ಹೋಗಬಾರದು ಪ್ರಿಯರೇ. ಅಲ್ಲಿ ಅದ್ಭುತಗಳು ನಡೀತವೆ, ಇಲ್ಲಿ ಅದ್ಭುತಗಳು ನಡೀತವೆ, ಅವರ ಅದ್ಭುತಗಳನ್ನು ಮಾಡ್ತಾರೆ ಎಂದು ಎಲ್ಲೂ ನಾವು ಹೋಗಬಾರದು ಪ್ರಿಯರೇ. ನಾವು ಯೇಸುವನ್ನು ಹುಡುಕಿ ಹೋದಾಗ, ಯೇಸಪ್ಪನ ವಾಕ್ಯದ ಪ್ರಕಾರ ನಡೆಯುವಾಗ, ಯೇಸಪ್ಪನ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವಾಗ ಅದ್ಭುತಗಳು ತಾನಾಗಿಯೇ ಉಂಟಾಗುತ್ತವೆ ಪ್ರಿಯರೇ. ಯೇಸುವಿನ ವಾಕ್ಯ ಹೇಳ್ತದೆ, ಎಲ್ಲಿ ಪ್ರಾರ್ಥನೆ ಇದೆಯೋ ಅಲ್ಲಿ ಅದ್ಭುತವಿದೆವೆಂದು. ಹೌದು ಪ್ರಿಯರೇ, ನಾವು ಸದಾ ಕಾಲವು ಕರ್ತನ ವಾಕ್ಯದ ಪ್ರಕಾರ ನಡೆಯೋಣ, ಕರ್ತನ ವಾಕ್ಯಕ್ಕೆ ವಿಧೇಯರಾಗಿ ನಡೆಯೋಣ ಪ್ರಿಯರೇ. ಫರಿಸಾಯರು ಯೇಸುವಿನಲ್ಲಿ ಕೇಳಿದರು, ನಮ್ಮ ಮಧ್ಯದಲ್ಲಿ ಒಂದು ಅದ್ಭುತ ಮಾಡು ಎಂದು. ಆದ್ರೆ ಯೇಸಪ್ಪ ಅವರ ಮಧ್ಯದಲ್ಲಿ ಅದ್ಭುತಗಳನ್ನು ಮಾಡಲಿಲ್ಲ ಪ್ರಿಯರೇ. ಯೇಸಪ್ಪನಲ್ಲಿ ಅವ್ರು ಮತ್ತೆ ಕೇಳಿದರು, ಆಕಾಶದಲ್ಲಿ ನೀವು ಸೂಚಕ ಕಾರ್ಯಗಳನ್ನು ನಡೆಸಿ ಎಂದು. ಆದರೂ ಕರ್ತನು ಅದ್ಭುತಗಳನ್ನು ಅವರ ಮಧ್ಯದಲ್ಲಿ ಮಾಡಲಿಲ್ಲ ಪ್ರಿಯರೇ. ಏಕೆಂದರೆ ಅವರು ಯೇಸಪ್ಪನ ಪರೀಕ್ಷೆ ಮಾಡಿದರು ಪ್ರಿಯರೇ. ಯೇಸಪ್ಪನ ಯಾವತ್ತು ಪರೀಕ್ಷೆ ಮಾಡುವವರ ಮಧ್ಯದಲ್ಲಿ ಯೇಸಪ್ಪ ಅದ್ಭುತ ಮಾಡುವುದಿಲ್ಲ ಪ್ರಿಯರೇ. ಯಾರು ಅವರ ಅದ್ಭುತಗಳನ್ನು ಯಾರು ಬಯಸುವುದಿಲ್ಲವೋ, ಯಾರು ಯೇಸುವನ್ನು ಬಯಸುತ್ತಾರೋ ಅವರ ಮಧ್ಯದಲ್ಲಿ ಕರ್ತನು ಅದ್ಭುತಗಳನ್ನು ಮಾಡುತ್ತಾನೆ. ಪ್ರಿಯ ದೇವ ಜನರೇ, ಸದಾ ಕಾಲವು ನಾವು ಕರ್ತನ ಚಿತ್ತಕ್ಕೆ, ಕರ್ತನ ವಾಕ್ಯಕ್ಕೆ ವಿಧೇಯರಾಗಿ ನಡೆಯೋಣ. ಆವಾಗ ನಮ್ಮ ಜೀವಿತದಲ್ಲಿ ಅದ್ಭುತಗಳು ತಾನಾಗಿಯೇ ಉಂಟಾಗುತ್ತವೆ. ಒಂದೊಂದು ದಿನ ನಾವು ಗ್ರಹಿಸಲಾಗದಂತ ಅದ್ಭುತಗಳು ನಮ್ಮ ಜೀವಿತದಲ್ಲಿ ನಡೆಯುತ್ತವೆ ಪ್ರಿಯರೇ. ಯೇಸು ನಿಮ್ಮನ್ನು ಪ್ರೀತಿಸುತ್ತಾನೆ. ಆಮೆನ್.